ವೀಕ್ಷಕರೇ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಶಿವಮೊಗ್ಗದ ಸಂತೆ ಅಂತ ಹೇಳ್ತಾರೆ, ಬುದ್ಧನಗರಕ್ಕೆ ಹೋಗೋ ರಸ್ತೆಯಲ್ಲಿ ನಾನು ಶಿವಮೊಗ್ಗ ವಿರೂಪಾಕ್ಷ ಮಳೆ ಬರ್ತಾಯಿದ್ರು. ಇಲ್ಲಿ ಬಂದೆ. ಇಲ್ಲಿ ಫುಟ್ಪಾತ್ನಲ್ಲಿ ಟೀ ಮಾರ್ತಾ ಇರ್ತಕ್ಕಂಥ ಒಬ್ಬರು ಅಮ್ಮ ನನ್ನನ್ನು ಬನ್ನಿ ಅಣ್ಣ ಇಲ್ಲಿ ಅಂತ ಕರೆದ್ರು. ಏನೋ ವಿಡಿಯೋ ಮಾಡ್ತಾಯಿದ್ದೀರಾ ಅಂತೇಳಿ ಅವ್ರದ್ದು ಏನು ಅಂತ ಕಷ್ಟ ಸುಖ ಕೇಳೋಣಂತೆ ಬನ್ನಿ. ಈ ಅಮ್ಮ ಬೀದಿ ಬದಿಯಲ್ಲಿ ಸಣ್ಣ ಟೀ ಅಂಗಡಿಯನ್ನು ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ನೋಡಿ. ವಿಚಾರ ನನಗೆ ಇಲ್ಲಿ ಜಾಗ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ತಾ ಇಲ್ಲ. 6 ವರ್ಷದಿಂದ ಇಲ್ಲೇ ಇದ್ದೀನಿ, ವ್ಯಾಪಾರ ಆಗದಿದ್ರು ಇಲ್ಲೇ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ತಂದ್ಕೊಂಡು ಈಗ ಹೋಗಿ ಕೇಳಿದ್ರೆ ಹೌದೆಲ್ಲ ಆಗೋಗಿತ್ತಮ್ಮ ಅಂತ ಅಂತಾರೆ. ಬೀದಿ ವ್ಯಾಪಾರದವರಿಗೆ ಅಂತ ಬೋರ್ಡ್ ಹಾಕಿದಾರಲ್ಲ ಅಲ್ಲಿ. ಅದಕ್ಕೆ ಕೇಳಿದೆ ಆಫೀಸಿಗೆ ಹೋಗಿ 20,000 ಲೋನ್ ತಗೊಂಡಿದ್ದೀನಿ, ಅದನ್ನ ಕಟ್ತಾ ಇದ್ದೀನಿ. ರೆಗ್ಯುಲರ್ ಕಟ್ತಾ ಇದ್ದೀರಾ? ಕಟ್ತಾ ಇದ್ದೀನಿ, 2 ತಿಂಗಳು ಕಟ್ಟಾಯ್ತು. ಬೀದಿ ಬದಿ ವ್ಯಾಪಾರಿಗಳು ಅಂತೇಳಿ ಎಲ್ಲ ರಿಜಿಸ್ಟರ್ ಮಾಡಿಸಿದ್ದೀರಾ? ಪ್ರಮಾಣ ಪತ್ರ ಇದೆ? ಹಾಂ ಇದೆ ಅಲ್ಲ, ಇದೆ ಅವ್ರು ಕೊಟ್ಟಿರೋದು. ಲೈಸೆನ್ಸು ಮಾಡಿಸ್ಕೊಂಡಿದ್ದೀರಾ? ಎಲ್ಲ ಮಾಡಿಸಿ. ನಾನು ಶಿವಮೊಗ್ಗ ವಿರೂಪಾಕ್ಷ ಅಂತೇಳಿ ನೋಡೋಣ. ಶಿವಮೊಗ್ಗದ MLA ಆಗಿರ್ತಕ್ಕಂಥ ಚನ್ನಬಸಪ್ಪನವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಿಮ್ಮದು ಲಿಸ್ಟಲ್ಲಿ ಸೇರಿಲ್ವಂತ? ಸೇರಿಲ್ಲ ಅಂತ ಹೇಳ್ತಿದ್ರೆ 2 ಸರಿ ಬಂದು ಗಾಡಿ ಹತ್ರ ಫೋಟೋ ಹೊಡ್ಕೊಂಡು ಹೋಗಿದ್ದಾರೆ. ಇದು ಏನಕ್ಕೆ ಅಂದ್ರೆ ಈ ಬೀದಿ ಬದಿ ವ್ಯಾಪಾರಿ ಜಾಗ ಕೊಡಕ್ಕೆ ಅಂತ ಹೇಳಿದ್ರು. ಅಲ್ಲಿ ಆಫೀಸಿಗೆ ಹೋಗಿ ಕೇಳಿದೆ, ಇದೆಲ್ಲ ಇದು ಟೆಂಡರ್ ಇದ್ದವರಿಗಮ್ಮ ಅಂತ ಹೇಳಿದಾರೆ. 2 ಆಫೀಸಿಗೆ ಹೋಗಿ ಬಂದೆ. ನಿಮ್ಮ ಹೆಸರೇನು? ಲಲಿತಮ್ಮ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಅವ್ರ ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ರಿ, ಕಾಲು ನೋವು ಮನೆಯಲ್ಲೇ ಇದ್ದಾರೆ. ಕಾಲು ಆಕ್ಸಿಡೆಂಟ್ ಆಗಿತ್ತಾ? ಆಯಿತು, ಇದನ್ನು ಗಮನಕ್ಕೆ ತರ್ತೀನಿ. ಶಿವಮೊಗ್ಗ MLA ಅವ್ರ ಗಮನಕ್ಕೆ, ಎಲ್ಲರ ಗಮನಕ್ಕೂ ತರ್ತೀನಿ. ಆಯಿತು, ನಿಮ್ಗೊಂದು ಮಳಿಗೆ ಸಿಗೋವಂಥದ್ದು ಕೆಲಸ ಆಗಲಿ, ಒಳ್ಳೇದಾಗಲಿ. ಸಿಟಿ ಕಾರ್ಪೊರೇಷನ್ ಅವರು MLA ಅವರು ಇದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು ಅಂತೇಳಿ ವಿನಂತಿನ ಮಾಡ್ಕೊತೀನಿ.